ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ CJ ಕುಕಿಂಗ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಚಾನಲ್ಲಿ ಏನು ರೆಸಿಪಿ ತೋರಿಸ್ತಾ ಇದ್ದೀನಿಯಪ್ಪ ಅಂದರೆ ಮಲೆನಾಡು ಸ್ಟೈಲು ಹೇಗೆ ಅಕ್ಕಿ ರೊಟ್ಟಿನ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅಲ್ಲಿ ಅವರು ಯೂಸ್ ಮಾಡೋದು ಜಾಸ್ತಿ ಅನ್ನ ಯೂಸ್ ಮಾಡ್ತಾರೆ ರೊಟ್ಟಿಗೆ. ಇಲ್ಲಿ ಒಂದು 2 ಲೋಟದಷ್ಟು 2 ಪಾವ್ನಷ್ಟು ಅನ್ನ ಮಾಡ್ಕೊಂಡಿದ್ದೀವಿ. ಅದಕ್ಕೆ 1 ಪಾವಿಗೆ 1 ಕಪ್ ಅಕ್ಕಿ ಹಿಟ್ಟಿನ ಥರ 2 ಪಾವಿಗೆ 2 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅನ್ನ ಗಂಟಾಗಿರುತ್ತೆ ಅಲ್ವಾ, ಅದನ್ನು ಉದುದ್ರಾಗಿ ಉಡಿ ಮಾಡ್ಕೋಬೇಕು. ಮೆತ್ತಗಿದ್ರೆ ಹಂಗೆ ಕೈಯಲ್ಲೇ ಮಿತ್ಕೋಬೋದು. ಈ ಥರ ಕಾಳ್ಗಳಂಗಿದ್ರೆ ಅನ್ನನ ಒಂದು ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅದು ಸಣ್ಣಕ್ಕೆ ನಾದಿದಂಗೆ ಆಗುತ್ತೆ, ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಆದರೆ ಓವರ್ಲೋಡ್ ಆಗಿ ಮಿಕ್ಸಿ ಆಫ್ ಆಗುತ್ತೆ. ನೋಡಿ, ಈ ಥರ ಸಣ್ಣಕ್ಕೆ ನಾದಿದಂಗೆ ಆಗುತ್ತೆ. ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿತ್ಕೋಬೇಕು ಲಾಸ್ಟಲ್ಲಿ ಎಲ್ಲ ಗ್ರೈಂಡ್ ಮಾಡಾದ್ಮೇಲೆ. ನೋಡಿ, ಈಗ ನಾನು ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡು ಈ ಥರ ನಾದಿದಂಗೆ ಮಿತ್ಕೋಬೇಕು. ಜಾಸ್ತಿ ನಾದಬೇಕು, ಆವಾಗ ರೊಟ್ಟಿ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು ಹಾಕೊಂಡು ಮಿದಬೇಕು. ಜಾಸ್ತಿ ನೀರು ಹಾಕಿದ್ರೆ ಆಮೇಲೆ ಜಾಸ್ತಿ ತೆಳ್ಳಗಾಗುತ್ತೆ, ಆವಾಗ ರೊಟ್ಟಿ ಪೇಪರ್ ಮೇಲೆ ತೊಟ್ಟಿದಾಗ ಎದಳಲ್ಲ ಮೇಲೆ. ಹಾಗಾಗಿ ಗಟ್ಟಿಯಾಗಿದ್ದಷ್ಟು ರೊಟ್ಟಿ ಬೇಗ ಬೇಯುತ್ತೆ ಮತ್ತು ಬೇಗ ಸುಟ್ಬೋದು ರೊಟ್ಟಿನ. ಎಲ್ಲನೂ ತೆಳ್ಳಗಾರ ಲೇಟಾಗಿ ಬೇಯುತ್ತೆ ಮತ್ತು ಮೆತ್ತಗೂ ಇರುತ್ತೆ ರೊಟ್ಟಿ. ಆದರೆ ಗಟ್ಟಿ ಇದ್ದರೆ ಬೇಗ ಬೆಂದು ಒಂಥರ ಕ್ರಿಸ್ಪಿ ಥರ ಚೆನ್ನಾಗಿ ಕರುಮ್ ಅಂತ ರೊಟ್ಟಿ ಬರುತ್ತೆ, ಆವಾಗ ಚೆನ್ನಾಗಿ ಹೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ನಾದ್ನಿ ಒಂದು 10 ನಿಮಿಷ ಈ ಥರ ಒಂದು ದಪ್ಪ ಉಂಡೆ ಅನ್ನಂಗೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮಗೆ ರೊಟ್ಟಿ ಸೈಜ್ ಅಷ್ಟು ತಾಂಡಿ ನಾವು ರೊಟ್ಟಿನ ತಟ್ಕೊಂಡು ಬೇಯಿಸ್ಕೋಬೇಕು. ನಮ್ಮದು ಮಲೆನಾಡು ಸೈಡ್ ಆಗಿರೋದ್ರಿಂದ ನಾವು ರೊಟ್ಟಿನ ಒಲೆಲೇ ಸುಡೋದು ಯಾವಾಗ್ಲೂ, ಹಾಗಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಲಟ್ಟಣಿಗೆಯಲ್ಲಿ ರೊಟ್ಟಿನ ತಟ್ತೀನಿ. ಬೇಕು ಅಂದರೆ ಕೈಯಲ್ಲೂ ತಟ್ಬೋದು. ಇದು ಗಟ್ಟಿ ಇರುತ್ತಲ್ಲ ಹಿಟ್ಟು, ಕೈಯಲ್ಲಿ ತಟ್ಟಿದ್ರೆ ಜಾಸ್ತಿ ಎಫರ್ಟ್ ಹಾಕಬೇಕು. ಲಟ್ಟಣಿಗೆಯಲ್ಲಿ ಉಜ್ಜೋದಾದರೆ ಬೇಗ ಸುಲಭವಾಗಿ ನೀಟಾಗಿ ಉಜ್ಬೋದು, ಚೆನ್ನಾಗಿ ರೌಂಡಾಗಿ ಬರುತ್ತೆ. ನೋಡಿ, ಈ ಥರ ಆಗಿದೆ ರೊಟ್ಟಿ. ಒಂದ್ಸತಿ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಮತ್ತು ಗಟ್ಟಿಯಾಗಿ ಚೆನ್ನಾಗಿ ಕರುಮ್ ಅಂತ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನು ಇವತ್ತು ಸೀಸೋರೆಕಾಯಿ ಪಲ್ಯ ಮಾಡಿದ್ದೆ. ಆ ರೆಸಿಪಿನೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೇಗೆ ಮಾಡೋದು ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.